ಈ ವಿಶೇಷ ದೇವಾಲಯಕ್ಕೆ 400 ವರ್ಷಗಳಿಗೂ ಅಧಿಕ ಇತಿಹಾಸ ಇದೆ. ಇಲ್ಲಿ ದೇವರನ್ನು ನೋಡ್ಬೇಕಂದ್ರೆ ನೀವು ಗುಹೆಯೊಳಗೆ ನೀರಲ್ಲಿ ನಡ್ಕೊಂಡೇ ಹೋಗ್ಬೇಕು. ಗುಹೆಯ ನೀರು ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ, ಯಾರಿಗೂ ಕಂಡುಹಿಡಿಯೋಕೆ ಸಾಧ್ಯವಾಗಿಲ್ಲ. ಈ ಉದ್ಭವ ಮೂರ್ತಿ ನರಸಿಂಹ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡುವ ಪ್ರಯತ್ನ ಇಲ್ಲಿದೆ ನೋಡಿ. ಸ್ಥಳೀಯರ ಅಳಲನ್ನ ಆಲಿಸಿದ ಗುರುನಾನಕರು ತಮ್ಮ ಪವಾಡದ ಮೂಲಕ ತಮ್ಮ ಕಾಲಿನಿಂದ ಕಲ್ಲನ್ನ ಒತ್ತಿ ಕೆಂಪು ಬಂಡೆಯೊಳಗಿಂದ ನೀರು ಚಿಮ್ಮುವಂತೆ ಮಾಡಿದ್ರಂತೆ. ಅಂದಿನಿಂದ ಇಂದಿನವರೆಗೂ ಇಲ್ಲಿ ಸ್ಫಟಿಕ ಸ್ಪಷ್ಟ ನೀರು ಹರಿತಾ ಇದೆ. ಈ ನೀರನ್ನು ಕುಡಿಯೋದ್ರಿಂದ ಅನೇಕ ಕಾಯಿಲೆಗಳು ಗುಣವಾಗತ್ತೆ ಅನ್ನೋದು ನಂಬಿಕೆ. ಈ ಕೋಟೆಯ ಸುತ್ತ 3 ಕಂದಕಗಳಿವೆ. ಈ ಕೋಟೆಯ ವಿನ್ಯಾಸ ಹಾಗೂ ರಚನೆಯಲ್ಲಿ ಟರ್ಕಿಸ್ತಾನದ ಸೈನಿಕ ಪಡೆಯ ಕೌಶಲ್ಯ ಹಾಗೂ ಶ್ರಮ ಎದ್ದು ಕಾಣುತ್ತೆ. ಆ ಕಾಲದಲ್ಲಿ ಕೋಟೆಯ ರಕ್ಷಣೆ ಹಾಗೂ ಶತ್ರುಗಳಿಂದ ತಪ್ಪಿಸಿಕೊಳ್ಳೋಕೆ ಹಲವಾರು ಸುರಂಗ ಮಾರ್ಗಗಳನ್ನ ಹಾಗೂ ನೆಲಮಾಳಿಗೆಯ ಕೊಠಡಿಗಳನ್ನ ಈ ಕೋಟೆಯೊಳಗಡೆ ನಿರ್ಮಿಸಿಕೊಂಡಿದ್ರು. ಮೊಹಮ್ಮದ್ ಗವಾನ್ ಒಬ್ಬ ಪರ್ಷಿಯನ್ ವ್ಯಾಪಾರಿ. ಇರಾನ್ ನಿಂದ ದೆಹಲಿಗೆ ಬಂದು ನಂತರ ದಕ್ಷಿಣ ಭಾರತದ ಬೀದರ್ಗೆ ಬಂದು ಮೊಹಮ್ಮದ್ ಗವಾನ್ ಬಹಮನಿ ಸುಲ್ತಾನ ಸಾಮ್ರಾಜ್ಯದ ಪ್ರಧಾನಮಂತ್ರಿಯೂ ಆಗಿದ್ರು. ತಾವು ಪ್ರಧಾನಮಂತ್ರಿಯಾಗಿದ್ದ ಅವಧಿಯಲ್ಲಿ ತಮ್ಮ ಸ್ವಂತ ಹಣದಿಂದ ಮದರಸಾವನ್ನ ನಿರ್ಮಿಸಿದ್ರು. ಮದರಸಾದಲ್ಲಿ ವಿಶಾಲವಾದ ಕ್ಯಾಂಪಸ್, ಅಪ್ರತಿಮ ಕಟ್ಟಡ ಮತ್ತು ವಿವಿಧ ಸೌಲಭ್ಯಗಳು ಆ ಕಾಲದಲ್ಲಿಯೇ ಅಂತಾರಾಷ್ಟ್ರೀಯ ಮಾನದಂಡವನ್ನ ನಾಚಿಸುವಂತಿತ್ತು. ಕ್ಯಾಂಡಿಡ್ ಕನ್ನಡ ನೋಡುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ವಿಶೇಷ ದೇವಸ್ಥಾನದ ದರ್ಶನ ಮಾಡಿಸ್ತೇನೆ. ಈ ರೀತಿಯ ದೇವಸ್ಥಾನ ಬಹುಶಃ ವಿಶ್ವದಲ್ಲಿ ಬೇರೆಲ್ಲೂ ಇಲ್ಲ ಎನ್ನುವುದು ನನ್ನ ಭಾವನೆ. ನಾನೀಗ ಇರೋದು ಬೀದರ್ನ ಜರ್ನಿ ನರಸಿಂಹ ಗುಹಾಂತರ ದೇವಾಲಯದಲ್ಲಿ. ಇಲ್ಲಿ ಹೋಗ್ಬೇಕಂದ್ರೆ 4 ರಿಂದ 5 ಅಡಿ ನೀರಲ್ಲಿ ಸುಮಾರು 300 ಮೀಟರ್ ದೂರ ನಡೆದುಕೊಂಡೇ ಹೋಗ್ಬೇಕು. ಈ ಗುಹೆಯೊಳಗೆ ನೀರು ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ ಅಂತ ಯಾರಿಗೂ ಕಂಡುಹಿಡಿಯೋಕೆ ಸಾಧ್ಯವಾಗಿಲ್ವಂತೆ. ಇನ್ನೊಂದು ವಿಶೇಷ ಏನಂದ್ರೆ ಗುಹೆಯ ನೀರಲ್ಲಿ ಸಲ್ಫರ್ ಇದೆ ಎನ್ನಲಾಗುತ್ತಿದ್ದು ಇದರಿಂದ ಚರ್ಮ ಸಮಸ್ಯೆ ಇದ್ದರೆ ನಿವಾರಣೆಯಾಗತ್ತಂತೆ. ರಾಜಧಾನಿ ಬೆಂಗಳೂರಿಂದ 670 ಕಿಲೋಮೀಟರ್ ದೂರ ಇರೋ ಬೀದರ್ಗೆ ಹೋಗಿ ಅಲ್ಲಿಂದ ಕೇವಲ 5 ಕಿಲೋಮೀಟರ್ ಕ್ರಮಿಸಿದರೆ ಮಂಗಳಪೇಟೆ ಎನ್ನುವ ಪ್ರದೇಶದಲ್ಲಿ ಶ್ರೀ ಜರ್ನಿ ನರಸಿಂಹಸ್ವಾಮಿ ಕ್ಷೇತ್ರ ಎನ್ನುವ ಗುಹಾಂತರ ದೇವಾಲಯ ಇದೆ. ಈ ದೇವಸ್ಥಾನ ಉದ್ಭವ ಮೂರ್ತಿ ನರಸಿಂಹನ ನೆಲೆಯಾಗಿದೆ. 365 ದಿನಗಳು ನೀರು ಹರಿಯುವ ಈ ವಿಶೇಷ ದೇವಾಲಯಕ್ಕೆ ಜಿಲ್ಲೆಯಿಂದ ಮಾತ್ರ ಅಲ್ಲದೆ ದೇಶ ವಿದೇಶಗಳಿಂದಲೂ ಚಾರಣಿಗರು ಭಕ್ತರು ಭೇಟಿ ನೀಡ್ತಾರೆ. ಈ ದೇವಸ್ಥಾನದಲ್ಲಿ ನರಸಿಂಹಸ್ವಾಮಿ ಪಾದದಿಂದ ನೀರು ಪ್ರವಹಿಸುವ ಕಾರಣಕ್ಕೆ ಇದನ್ನ ಜಲನರಸಿಂಹಸ್ವಾಮಿ ದೇವಸ್ಥಾನ ಅಂತಾನೂ ಕರೀತಾರೆ. ಈ ದೇವಸ್ಥಾನದಲ್ಲಿ ಶಿವ ಹಾಗೂ ನರಸಿಂಹ ಇಬ್ಬರಿಗೂ ಪೂಜೆಗಳು ಸಲ್ಲುತ್ತಾ ಬಂದಿವೆ. ಇಲ್ಲಿ ನರಸಿಂಹ ಜಯಂತಿ ಉತ್ಸವವನ್ನು 9 ದಿನಗಳ ಕಾಲ ಭರ್ಜರಿಯಾಗಿ ಆಚರಿಸ್ತಾರೆ. ಮಣಿಚೂಳ ಬೆಟ್ಟದ ತಪ್ಪಲಲ್ಲಿ ಕೆಂಪು ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿರುವ ಈ ಗುಹೆಯೊಳಗೆ ಹೋಗ್ತಾ ಇದ್ರೆ ವಿಭಿನ್ನ ಅನುಭವವನ್ನ ನೀವು ಪಡೆಯಬಹುದು. ಭಕ್ತಾದಿಗಳಿಗೆ, ಚಾರಣ ಪ್ರಿಯರಿಗೆ, ಪ್ರವಾಸಿಗರಿಗೆ ರೋಮಾಂಚನ ಅನುಭವ ಕೊಡುವ ಈ ಸ್ಥಳಕ್ಕೆ ಚಿಕ್ಕ ಮಕ್ಕಳನ್ನ ಹಾಗೆ 5 ಅಡಿಗಿಂತ ಕಡಿಮೆ ಗಾತ್ರದವರನ್ನ ಕರೆದೊಯ್ಯಬೇಕೆಂದ್ರೆ ಹೆಗಲ ಮೇಲೆ ಹೊತ್ತೆ ಸಾಗಬೇಕು. ಹೀಗೆ ಸಾಗುತ್ತಾ ಗರ್ಭಗುಡಿಯ ಸಮೀಪ ಮೆಟ್ಟಿಲು ಹತ್ತಿ ಹೋದರೆ ಒಂದು ಸ್ಥಳಕ್ಕೆ ಸುಮಾರು 8 ಜನ ಮಾತ್ರ ನಿಲ್ಲಬಹುದಾದಷ್ಟು ಚಿಕ್ಕ ಜಾಗ ಅಲ್ಲಿದೆ. ಅಲ್ಲಿ ಉದ್ಭವ ನರಸಿಂಹ ಮೂರ್ತಿ ಹಾಗೂ ಶಿವಲಿಂಗವನ್ನ ನೋಡಿ ಕಣ್ತುಂಬಿಕೊಳ್ಳಬಹುದು. ಇತ್ತೀಚಿನ ಬೆಳವಣಿಗೆಯಲ್ಲಿ ಹವಾನಿಯಂತ್ರಕವನ್ನ ದೇವಾಲಯದಲ್ಲಿ ಅಳವಡಿಸಲಾಗಿದ್ದು ಸಾಕಷ್ಟು ಗಾಳಿ ಬೆಳಕು ಸೌಕರ್ಯ ಸಹ ಈ ಗುಹೆಯಲ್ಲಿದೆ. ಸುರಂಗದಲ್ಲಿ ಸಾಗಿ ದೇವರ ದರ್ಶನ ಪಡೆಯುವುದು ಭಕ್ತಿಯ ಜೊತೆಗೆ ಸಾಹಸ ಭಾವವನ್ನ ಮೂಡಿಸುತ್ತೆ. ಇಲ್ಲಿ ದೇವರ ದರ್ಶನಕ್ಕೆ 10 ರೂಪಾಯಿ ಟಿಕೆಟ್ ಪಡೆದು ಸಾಗಬೇಕು. ದೇವಾಲಯ ಬೆಳಗ್ಗೆ 8 ರಿಂದ ಸಾಯಂಕಾಲ 6 ಗಂಟೆವರೆಗೆ ತೆರೆದಿದ್ರು ಸಹ ನೀವು ಮಧ್ಯಾಹ್ನ 1 ಗಂಟೆಯೊಳಗೆ ದೇವಸ್ಥಾನಕ್ಕೆ ಹೋಗಿ ಹಿಂತಿರುಗುವುದು ಉತ್ತಮ ಅನ್ನೋದು ನಮ್ಮ ಸಲಹೆ. ಬೀದರ್ನ ಜರ್ನಿ ನರಸಿಂಹಸ್ವಾಮಿ ಕೇವ್ ಟೆಂಪಲ್ ನೋಡಲೇಬೇಕಾದ ಸ್ಥಳವಾಗಿದ್ದು ಮಿಸ್ ಮಾಡದೆ ಹೋಗಿ ಬನ್ನಿ ಹಾಗೂ ಹೊಸ ಅನುಭವವನ್ನ ಆನಂದಿಸಿ. ಬೀದರ್ ನಗರದಲ್ಲಿ ನಾನಕ್ ಜೀರಾ ಅನ್ನೋ ಗುರುದ್ವಾರ ಇದೆ. ಅದೊಂದು ಪ್ರಮುಖ ಧಾರ್ಮಿಕ ತಾಣವಾಗಿದ್ದು ಲಕ್ಷಾಂತರ ಜನರನ್ನ ಆಕರ್ಷಿಸುತ್ತಿದೆ. ಈ ಗುರುದ್ವಾರ ಸಿಖ್ಖರ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದ್ದು ಇಲ್ಲಿ ದೇಶದ ನಾನಾ ಭಾಗಗಳಿಂದ ಪ್ರವಾಸಿಗರು ಬರ್ತಾರೆ. ವಿಶೇಷವಾಗಿ ನವೆಂಬರ್ ಮತ್ತು ಮಾರ್ಚ್ ತಿಂಗಳಲ್ಲಿ ಇಲ್ಲಿ ತುಂಬಾನೇ ಜನ ಸೇರ್ತಾರೆ. ಸ್ಥಳೀಯ ಐತಿಹ್ಯದ ಪ್ರಕಾರ ಗುರುನಾನಕರು ಇಲ್ಲಿಗೆ ಭೇಟಿ ಕೊಟ್ಟಾಗ ಜನರು ಕ್ಷಾಮದಿಂದ ಬಳಲುತ್ತಿದ್ದರು. ಸ್ಥಳೀಯರ ಅಳಲನ್ನು ಆಲಿಸಿದ ಗುರುನಾನಕರು ತಮ್ಮ ಪವಾಡದ ಮೂಲಕ ತಮ್ಮ ಕಾಲಿನಿಂದ ಕಲ್ಲನ್ನು ಒತ್ತಿ
ಕೆಂಪು ಬಂಡೆಯೊಳಗಿಂದ ನೀರು ಚಿಮ್ಮುವಂತೆ ಮಾಡಿದ್ರಂತೆ. ಅಂದಿನಿಂದ ಇಂದಿನವರೆಗೂ ಇಲ್ಲಿ ಸ್ಫಟಿಕ ಸ್ಪಷ್ಟ ನೀರು ಹರಿತಾ ಇದೆ. ಈ ನೀರನ್ನು ಕುಡಿಯೋದ್ರಿಂದ ಅನೇಕ ಕಾಯಿಲೆಗಳು ಗುಣವಾಗತ್ತೆ ಅನ್ನೋದು ನಂಬಿಕೆ. ಈಗಲೂ ಪ್ರತಿ ವರ್ಷ ಸುಮಾರು 4ರಿಂದ 5 ಲಕ್ಷ ಯಾತ್ರಾರ್ಥಿಗಳು ಈ ಗುರುದ್ವಾರಕ್ಕೆ ಭೇಟಿ ನೀಡ್ತಾರೆ. ಬೀದರ್ನ ಈ ಗುರುದ್ವಾರಕ್ಕೆ ಭೇಟಿ ನೀಡುವ ಎಲ್ಲ ಯಾತ್ರಾರ್ಥಿಗಳಿಗೆ ಉಚಿತ ಆಹಾರವನ್ನು ನೀಡಲಾಗುತ್ತೆ. ಆದರೆ ಈ ಗುರುದ್ವಾರದ ಒಳಗೆ ಮೊಬೈಲ್ ಬಳಸುವಂತಿಲ್ಲ. ಹಾಗೂ ಗುರುದ್ವಾರಕ್ಕೆ ಹೋಗಬೇಕಂದ್ರೆ ಪ್ರತಿಯೊಬ್ಬರೂ ತಲೆಗೆ ಬಟ್ಟೆಯನ್ನು ಹಾಕಿಕೊಂಡೆ ಮಾತ್ರ ಪ್ರವೇಶ ಇರುತ್ತೆ. ಬೀದರ್ನ ಈ ಕೋಟೆಯನ್ನು ಕಟ್ಟಿಸಿದ್ದು ಬಹಮನಿ ಸುಲ್ತಾನ್ನನಾಗಿದ್ದ ಅಹಮದ್ ಶಾ. ಕಾಲಮಾನ ಸುಮಾರು 15ನೇ ಶತಮಾನ. ಈ ಬೀದರ್ ಕೋಟೆ 5.5 ಕಿಲೋಮೀಟರ್ಗೂ ಉದ್ದದ ದಪ್ಪನೆಯ ಗೋಡೆಯನ್ನ ಹೊಂದಿದೆ. ಈ ಕೋಟೆಯ ಸುತ್ತ 3 ಕಂದಕಗಳಿವೆ. ಈ ಕೋಟೆಯ ವಿನ್ಯಾಸ ಹಾಗೂ ರಚನೆಯಲ್ಲಿ ಟರ್ಕಿಸ್ತಾನದ ಸೈನಿಕ ಪಡೆಯ ಕೌಶಲ್ಯ ಹಾಗೂ ಶ್ರಮ ಎದ್ದು ಕಾಣುತ್ತೆ. ಆ ಕಾಲದಲ್ಲಿ ಕೋಟೆಯ ರಕ್ಷಣೆ ಹಾಗೂ ಶತ್ರುಗಳಿಂದ ತಪ್ಪಿಸಿಕೊಳ್ಳೋಕೆ ಹಲವಾರು ಸುರಂಗ ಮಾರ್ಗಗಳನ್ನ ಹಾಗೂ ನೆಲಮಾಳಿಗೆಯ ಕೊಠಡಿಗಳನ್ನ ಈ ಕೋಟೆಯೊಳಗಡೆ ನಿರ್ಮಿಸಿಕೊಂಡಿದ್ರು. ಇಂತಹ ಕೋಟೆಗೆ 37 ಬುರುಜುಗಳಿವೆ ಹಾಗೂ ಹಲವಾರು ಫಿರಂಗಿ ಶಸ್ತ್ರಾಸ್ತ್ರಗಳ ಕೋಟಿಗಳನ್ನ ಕೋಟೆಯ ಉದ್ದಗಲಕ್ಕೂ ರಕ್ಷಣೆಗಾಗಿ ನಿಯೋಜಿಸಿ ಇಡಲಾಗಿತ್ತಂತೆ. ಈ ಕೋಟೆಯ ಒಳಭಾಗದಲ್ಲಿ 3000ಕ್ಕೂ ಹೆಚ್ಚು ಸೈನಿಕರನ್ನ ನಿಯೋಜಿಸಬಹುದಾಗಿತ್ತು. ದಾಳಿಕೋರರ ದಿಕ್ಕು ತಪ್ಪಿಸೋಕೆ ಅಂತಾನೆ ಅಂಕುಡೊಂಕಾದ ರಚನೆಯ ಪ್ರವೇಶ ದ್ವಾರವನ್ನ ಈ ಬೀದರ್ನ ಕೋಟೆ ಹೊಂದಿತ್ತು. ಬೀದರ್ ಕೋಟೆಯಲ್ಲಿರುವ 7 ಪ್ರವೇಶ ದ್ವಾರಗಳಲ್ಲಿ ಕೌಶಲ್ಯಪೂರ್ಣವಾಗಿ ಉತ್ತಮ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವ ಪ್ರವೇಶ ದ್ವಾರವೆಂದರೆ ಅದು ಮಾಂಡೋ ದರ್ವಾಜಾ. ಈ ದ್ವಾರ ಸುರಂಗ ಸಹಿತವಾಗಿದ್ದು ಉತ್ತಮ ರಕ್ಷಣಾ ವ್ಯವಸ್ಥೆಯನ್ನ ಒಳಗೊಂಡಿತ್ತು. ಈ ಕೋಟೆಯ ಒಳಗೆ ದಾಳಿಯ ಕಾಲದಲ್ಲಿ ಜನರಿಗೆ ಹಾಗೂ ಸೈನಿಕರಿಗೆ ಸಾಕಾಗುವಷ್ಟು ನೀರಾಸರೆಗಳಿವೆ. ಅಲ್ಲದೆ ಕೊಳಾಯಿಗಳ ಮೂಲಕ ಕೋಟೆಯ ಒಳಭಾಗಕ್ಕೆ ನೀರು ಹರಿದು ಬರುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಕೋಟೆಯನ್ನ ಅಂದಿನ ಕಾಲದ ಭಾರತದ ಭದ್ರಕೋಟೆಗಳಲ್ಲಿ ಉತ್ತಮವಾದವು ಎಂದು ಪರಿಗಣಿಸಲಾಗಿತ್ತು. ಬೀದರ್ ನಗರದ ವಿನ್ಯಾಸದಲ್ಲಿ ಮಧ್ಯಕಾಲೀನ ನಗರಗಳ ವಿನ್ಯಾಸದ ಗಾಢ ಪ್ರಭಾವ ಎದ್ದು ಕಾಣುತ್ತೆ. ಅಲ್ಲದೆ ಸಮಕಾಲೀನ ನಗರಗಳಾದ ಗೋಲ್ಕೊಂಡ, ವಿಜಾಪುರ, ಹೈದರಾಬಾದ್ ಮತ್ತು ಬೆಂಗಳೂರು ನಗರಗಳಲ್ಲಿನ ವಿಶೇಷತೆಗಳನ್ನ ಈ ನಗರ ಒಳಗೊಂಡಿದೆ. ಈ ಕೋಟೆಯ ಒಳ ಆವರಣದಲ್ಲಿರುವ ಮಹತ್ವದ ಹಾಗೂ ಆಕರ್ಷಣೀಯ ಕಟ್ಟಡಗಳೆಂದರೆ ಅದು ರಂಗೀನ್ ಮಹಲ್, ತರ್ಕಶ್ ಮಹಲ್, 16 ಕಂಬದ ಮಸೀದಿ, ದಿವಾನ್ ಎ ಆಮ್ ಇತ್ಯಾದಿ. ಈಗ ಬೀದರ್ ಕೋಟೆ ಹೇಗಿದೆ ಅಂತ ನೀವೇ ನೋಡಿ, ಒಂದೊಳ್ಳೆ ಅನುಭವವನ್ನು ನಿಮ್ಮದಾಗಿಸ್ಕೊಳ್ಳಿ.
ಮದರಸಾ ಎ ಮೊಹಮ್ಮದ್ ಗವಾನ್ ಅಥವಾ ಮೊಹಮ್ಮದ್ ಗವಾನ್ ಅವರ ಮದರಸಾ ಬೀದರಿನ ಪ್ರಾಚೀನ ಇಸ್ಲಾಮಿಕ್ ಸಂಸ್ಥೆಯಾಗಿದೆ. ಮೊಹಮ್ಮದ್ ಗವಾನ್ ಎನ್ನುವವರು ಈ ಇಂಡೋ ಇಸ್ಲಾಮಿಕ್ ಶೈಲಿಯ ಮದರಸಾವನ್ನು 1472ರಲ್ಲಿ ಕಟ್ಟಿಸಿದರು. ಹಾಗಾದರೆ ಈ ಮೊಹಮ್ಮದ್ ಗವಾನ್ ಯಾರು ಅನ್ನೋ ಪ್ರಶ್ನೆ ಎದುರಾಗೋದು ಸಹಜ. ಮೊಹಮ್ಮದ್ ಗವಾನ್ ಒಬ್ಬ ಪರ್ಷಿಯನ್ ವ್ಯಾಪಾರಿ. ಇರಾನ್ನಿಂದ ದೆಹಲಿಗೆ ಬಂದು ನಂತರ ದಕ್ಷಿಣ ಭಾರತದ ಬೀದರ್ಗೆ ಬಂದು ಮೊಹಮ್ಮದ್ ಗವಾನ್ ಬಹಮನಿ ಸುಲ್ತಾನ ಸಾಮ್ರಾಜ್ಯದ ಪ್ರಧಾನಮಂತ್ರಿಯೂ ಆಗಿದ್ರು. ತಾವು ಪ್ರಧಾನಮಂತ್ರಿಯಾಗಿದ್ದ ಅವಧಿಯಲ್ಲಿ ತಮ್ಮ ಸ್ವಂತ ಹಣದಿಂದ ಮದರಸಾವನ್ನು ನಿರ್ಮಿಸಿದ್ರು. ಮದರಸಾದಲ್ಲಿ ವಿಶಾಲವಾದ ಕ್ಯಾಂಪಸ್, ಅಪ್ರತಿಮ ಕಟ್ಟಡ ಮತ್ತು ವಿವಿಧ ಸೌಲಭ್ಯಗಳು ಆ ಕಾಲದಲ್ಲಿಯೇ ಅಂತಾರಾಷ್ಟ್ರೀಯ ಮಾನದಂಡವನ್ನ ನಾಚಿಸುವಂತಿತ್ತು. ಮೊಹಮ್ಮದ್ ಗವಾನ್ ಮದರಸಾ ಬೀದರ್ ನಗರದ ವ್ಯಾಪ್ತಿಯಲ್ಲಿದೆ. ನಡೆದು ಅಥವಾ ಆಟೋ ಟ್ಯಾಕ್ಸಿ ಮೂಲಕ ಪ್ರವೇಶಿಸಬಹುದು. ಬೀದರ್ ಬೆಂಗಳೂರಿನಿಂದ 690 ಕಿಲೋಮೀಟರ್ ದೂರದಲ್ಲಿದ್ದು ರಸ್ತೆ, ವಾಯು ಮತ್ತು ರೈಲು ಸಂಪರ್ಕವನ್ನ ಹೊಂದಿದೆ. ಹೇಗಿದೆ ಗೊತ್ತಾ ಈ ಮೊಹಮ್ಮದ್ ಗವಾನ್ ಮದರಸಾ? ಈ ಮದರಸಾ 54.9 ಚದರ ಮೀಟರ್ ಹಾಗೂ 62.53 ವಿಸ್ತೀರ್ಣದ ಪಾಯವನ್ನ ಹೊಂದಿದೆ. ದೊಡ್ಡ ಪ್ರವೇಶ ದ್ವಾರ ಹಾಗೂ ಸುಮಾರು 50.5 ಮೀಟರ್ ಎತ್ತರದ 2 ಗೋಪುರಗಳು ಈ ಮದರಸಾದ ಅಂದವನ್ನ ಹೆಚ್ಚಿಸಿದೆ. ವರ್ಣರಂಜಿತ ಮುಂಭಾಗ, ಹಸಿರು, ಹಳದಿ ಮತ್ತು ಬಿಳಿ ಬಣ್ಣಗಳಲ್ಲಿ ಹೂವಿನ ಅಲಂಕಾರ ಇಲ್ಲಿದೆ. 36 ತರಗತಿ ಕೊಠಡಿಗಳು, 3000 ಸಂಪುಟಗಳ ಹಸ್ತಪ್ರತಿಗಳಿರುವ ದೊಡ್ಡ ಗ್ರಂಥಾಲಯ, ಪ್ರಯೋಗಾಲಯ, ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿಗೆ ವಸತಿ ಸೌಲಭ್ಯಗಳು ಇಲ್ಲಿದ್ದವಂತೆ. ಒಬ್ಬ ಆಧುನಿಕ ದೃಷ್ಟಿಕೋನವುಳ್ಳ ಆಡಳಿತಗಾರನಾಗಿದ್ದ ಮೊಹಮ್ಮದ್ ಗವಾನ್ ಶಿಕ್ಷಣ ಮತ್ತು ವ್ಯಾಪಾರ ಈ ಎರಡೂ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಲು ಶ್ರಮಿಸಿದ್ದನ್ನು ನಾವಿಲ್ಲಿ ಕಾಣಬಹುದು. ಆತ ಸ್ಥಾಪಿಸಿದ ಈ ವಿಖ್ಯಾತ ವಿಶ್ವವಿದ್ಯಾಲಯವು ಧಾರ್ಮಿಕ ಅಧ್ಯಯನಕ್ಕೆ ಮಾತ್ರವೇ ಸೀಮಿತವಾಗಿರಲಿಲ್ಲ. ಇಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ವಿದ್ಯಾರ್ಥಿ ನಿಲಯದ ಸೌಕರ್ಯ, ಇಸ್ಲಾಂ ಧರ್ಮ ಮತ್ತು ಕಾನೂನು ಶಿಕ್ಷಣ, ಖಗೋಳಶಾಸ್ತ್ರ, ಗಣಿತ, ಇತಿಹಾಸ ಮುಂತಾದವುಗಳ ಅಧ್ಯಯನ ನಡೆಯುತ್ತಿತ್ತು. ಶತ್ರುಗಳ ರಾಜಕೀಯ ಕುತಂತ್ರದಿಂದ ಗವಾನನಿಗೆ ರಾಜದ್ರೋಹದ ಆರೋಪ ಹೊರಿಸಿ 1481ರಲ್ಲಿ ರಾಜನ ಆಜ್ಞೆಯಂತೆ ಶಿರಚ್ಛೇದ ಮಾಡಲಾಯಿತು ಅನ್ನುತ್ತೆ ಇತಿಹಾಸ. 1472ರಲ್ಲಿ ಪೂರ್ಣಗೊಂಡ ಈ ಕಟ್ಟಡ ಔರಂಗಜೇಬನ ಆಳ್ವಿಕೆಯಲ್ಲಿ 1696ರಲ್ಲಿ ನಡೆದ ಒಂದು ಸ್ಫೋಟದಲ್ಲಿ ಹಾನಿಗೀಡಾಯಿತು. ಕಟ್ಟಡದ ಕಾಲು ಭಾಗಕ್ಕಿಂತಲೂ ಹೆಚ್ಚು ಭಾಗ ನಾಶ ಆಯಿತು. ಇಲ್ಲಿನ ನೀಲಿ ಟೈಲ್ಗಳಲ್ಲಿ ಪರ್ಷಿಯನ್ ಭಾಷೆಯಲ್ಲಿ ಎಲ್ಲಾ ಸಜ್ಜನರಿಗೂ ಶಾಂತಿ ಲಭಿಸಲಿ, ನೀವು ಒಮ್ಮೆ ಇಲ್ಲಿಗೆ ಬಂದ್ರೆ ಇಲ್ಲೇ ಇರಬಯಸುತ್ತೀರಿ ಎಂಬ ಸಾಲನ್ನ ಕೆತ್ತಲಾಗಿದೆಯಂತೆ. ಇದು ಸ್ನೇಹಿತರೆ ಮೊಹಮ್ಮದ್ ಗವಾನ್ ಮದರಸಾ ಕುರಿತ ಸಂಕ್ಷಿಪ್ತ ಮಾಹಿತಿ. ನಿಮ್ಮಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ರೆ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ನೋಡ್ತಾ ಇರಿ ಕ್ಯಾಂಡಿಡ್ ಕನ್ನಡ.